ದಾವಣಗೆರೆ ಜಿಲ್ಲೆಯ ಹದಡಿ ಗ್ರಾಮದಲ್ಲಿ ತಡರಾತ್ರಿ ಅಪಘಾತ ಸಂಭವಿಸಿದ್ದು ಕಿಯಾ ಸೋನೆಟ್ ಕಾರು ಮುಂಭಾಗ ಸಂಪೂರ್ಣ ನುಜ್ಜುಗುಜ್ಜಾಗಿದೆ. ಇನ್ನು ಕಾರು ಗುದ್ದಿದ ರಭಸಕ್ಕೆ ವಿದ್ಯುತ್ ಕಂಬ ತುಂಡಾಗಿದೆ. ಇನ್ನು ದಾವಣಗೆರೆ ಕಡೆಯಿಂದ ಹದಡಿ ಮಾರ್ಗವಾಗಿ ಚನ್ನಗಿರಿ ದಾವಣಗೆರೆ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಕಾರಿನಲ್ಲಿ 4 ಜನ ಪ್ರಯಾಣಿಸುತ್ತಿದ್ದರು ಎನ್ನಲಾಗಿದೆ. ಇನ್ನು ಹದಡಿ ಪೊಲೀಸ್ ಠಾಣೆಯ ಕೂಗಳತೆ ದೂರದಲ್ಲೇ ಈ ಅಪಘಾತ ಸಂಭವಿಸಿದ್ದು, ಅದೇ ಜಾಗದಲ್ಲಿ ಬಹಳ ಕಡಿದಾದ ತಿರುವು ಇದ್ದರೂ ಯಾವುದೇ ಸೂಚನಾ ಫಲಕಗಳಿಲ್ಲ. ಹಾಗಾಗಿ ರಾತ್ರಿಯ ಸಮಯವಾಗಿದ್ದರಿಂದ ತಿರುವು ಗಮನಕ್ಕೆ ಬಾರದೆ ಅದೇ ವೇಗದಲ್ಲಿ ಚಾಲಕ ಬಲಕ್ಕೆ ಕಾರನ್ನು ತಿರುಗಿಸಿದರೂ ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ. ಇನ್ನು ಈ ಕಡಿದಾದ ತಿರುವು ಇದ್ದರೂ ಕೂಡ ಯಾವುದೇ ಸೂಚನಾ ಫಲಕಗಳಿಲ್ಲದೆ ಪ್ರತಿದಿನ ಅಪಘಾತಗಳಾಗುತ್ತಿದ್ದು, ಆದಷ್ಟು ಬೇಗ ಇಲ್ಲಿ ಸೂಚನಾ ಫಲಕಗಳನ್ನು ಅಳವಡಿಸಲು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇನ್ನು ಹದಡಿ ಪೊಲೀಸ್ ಠಾಣೆಯ ಕೇವಲ ಕೂಗಳತೆ ದೂರದಲ್ಲಿ ಈ ಒಂದು ಅಪಘಾತ ಆಗಿರತಕ್ಕಂಥದ್ದು. ಸಾರ್ವಜನಿಕರು ಈ ಒಂದು ತಿರುವಿನ ಬಗ್ಗೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಒಂದು ಸೂಚನಾ ಫಲಕಗಳನ್ನಾಗಿದ್ದರೆ ಇಂತಹ ಅಪಘಾತಗಳನ್ನು ತಪ್ಪಿಸಬಹುದು ಎನ್ನುವ ನಿಟ್ಟಿನಲ್ಲಿ ಸಾರ್ವಜನಿಕರು ಮಾತನಾಡಿದ್ದಾರೆ.